ಶತಮಾನದ ಸಾರ್ಥಕ ಬದುಕು ಬದುಕಿದ ಪೂಜ್ಯ ಲೋಕನಾಯಕ ಲಿಂಗೈಕ್ಯ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರ ಸ್ಮರಣಾರ್ಥ ಇಂದು ಬೆಂಗಳೂರಿನಲ್ಲಿ ನುಡಿನಮನ ಕಾರ್ಯಕ್ರಮವನ್ನು ಭಾವಪೂರ್ಣವಾಗಿ ಆಯೋಜಿಸಲಾಗಿದ್ದು. ನಾಡಿನ ಪೂಜ್ಯ ಮಠಾಧೀಶರಾದ ಸುತ್ತೂರು ಶ್ರೀಗಳು, ತರಳಬಾಳು ಶ್ರೀಗಳು, ಸಿದ್ಧಗಂಗಾ ಶ್ರೀಗಳು, ಬಾಲ್ಕಿಯ ಶ್ರೀಗಳು, ಹುಲಸೂರು ಶ್ರೀಗಳು ಸೇರಿದಂತೆ ನಾಡಿನ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ವಿ ಸೋಮಣ್ಣ, ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ, ವೀರಪ್ಪ ಮೊಯ್ಲಿ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು, ಶಾಸಕರು, ಮಾಜಿ ಶಾಸಕರು, ಅನೇಕ ಗಣ್ಯಮಾನ್ಯರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಅವರ ಆದರ್ಶಮಯ ಜೀವನಕ್ಕೆ ಗೌರವ ನಮನ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, ಚೆಕ್ ನ್ಯೂಸ್ ಕನ್ನಡ, ಬೆಂಗಳೂರು. ಒಂದು ನುಡಿನಮನದಲ್ಲಿ ನಾವೆಲ್ಲ ಆಸನರಾಗಿರುವಂತದ್ದು ನಿಜಕ್ಕೂ ಅದು ಸಾರ್ಥಕ ಭಾವವನ್ನು ತೋರಿಸುವಂತದ್ದು. ಸಂಸ್ಕೃತ ಭಾಷೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಉಪಕರ್ತುಂ ಪ್ರಿಯಂ ಕರ್ತುಂ ಸ್ನೇಹಂ ಅಕೃತ್ರಿಮಂ ಸಜ್ಜನಾನ ಸ್ವಭಾವೋಯಂ ಕೇನ ಇಂದು ಶಿಶೀರೀಕೃತ ಅಂತಕ್ಕಂಥ ಮಾತನ್ನ. ಚಂದ್ರನಿಗೆ ಯಾರು ತಂಪೆರೆಯಬೇಕಾಗಿಲ್ಲ, ಯಾಕಂದ್ರೆ ಚಂದ್ರನ ಒಂದು ಸಹಜವಾದಂತಹ ಗುಣ ಲೋಕಕ್ಕೆ ಸದಾಕಾಲ ತಂಪನ್ನ ಎರೆಯುವಂತಹದ್ದು. ಅದೇ ರೀತಿಯಾಗಿ ಮತ್ತೊಬ್ಬರಿಗೆ ಉಪಕಾರವನ್ನು ಮಾಡುವಂತದ್ದಾಗಿರ್ಬೋದು, ನಿಜವಾದಂತಹ ಪ್ರೀತಿಯನ್ನ ತೋರಿಸುವಂತಹದ್ದು, ಸಜ್ಜನರ ಒಂದು ಸಹಜವಾಗಿರುವಂತಹ ಗುಣವನ್ನು ನಾವು ಕಾಣಬಹುದು. ಈ ಮಾತಿಗೆ ಅನ್ವರ್ಥವಾಗಿರುವಂತಹವರು ಯಾರಾದರೂ ರಾಜಕೀಯ ವ್ಯಕ್ತಿಗಳಲ್ಲಿ ಇರುವುದಾದ್ರೆ ಅದು ನಮ್ಮ ವಿಶೇಷವಾಗಿ ಭೀಮಣ್ಣ ಖಂಡ್ರೆಯವರು ಅಂತ ನಾವು ಬಹಳ ಅಭಿಮಾನದಿಂದ ಹೇಳಬಹುದಾಗಿರುವಂತಹದ್ದು. ನಮ್ಮ ನಾಡಿನ ಹಿರಿಯ ರಾಜಕೀಯ ಮುತ್ಸದ್ದಿಯಾಗಿರಿ, ದಕ್ಷತೆ, ಬದ್ಧತೆ ಮತ್ತೆ ಪ್ರಾಮಾಣಿಕತೆಯ ಪ್ರತಿರೂಪವಾಗಿ, ಸಮಾಜದ ಧುರೀಣ ಮುಖಂಡರಾಗಿ, ಗುರುಲಿಂಗ ಜಂಗಮ ಪ್ರೇಮಿಯಾಗಿ, ಜನಾನುರಾಗಿಯಾಗಿ, ಶತಾಯುಷಿಯಾಗಿ, ಲಿಂಗೈಕ್ಯರಾಗಿ ನಮ್ಮನ್ನು ಅವರು ಬಿಟ್ಟು ಹೋಗಿದ್ದಾರೆ. ಇದು ನಾಡಿಗೆ ಮತ್ತೆ ಸಮಾಜಕ್ಕೆ ಒಂದು ತುಂಬಲಾರದಂತಹ ನಷ್ಟ ಉಂಟಾಗಿದೆ. ನಮ್ಮ ಮಠದ ಬಗ್ಗೆ ಅಪಾರವಾದಂತಹ ಅಭಿಮಾನವನ್ನ ಉಳ್ಳವರಾಗಿದ್ದಂಥವರು, ನಮ್ಮ ಪರಮ ಪೂಜ್ಯಗಳಿರುವರ ಕೃಪೆಗೆ ಪಾತ್ರರಾಗಿದ್ದವರು ನಮ್ಮ ಭೀಮಣ್ಣ ಖಂಡ್ರೆಯವರು. ಜನ ಇವರನ್ನ ವಿಶೇಷವಾಗಿ ಲೋಕನಾಯಕ ಎಂದು ಬಿರುದು ನೀಡಿ ಗೌರವಿಸಿರುವಂತಹದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ಸರಳತೆ, ಸಚ್ಚಾರಿತ್ರ, ಸರ್ವಧರ್ಮ ಸಮಭಾವ ಜೀವನ ಶೈಲಿ ಇವರದಾಗಿರುವಂತಹದ್ದು ನಾವು ಕಾಣಬಹುದು. ಬೀದರ ಜನರ ನೆಚ್ಚಿನ ಬಾಬಾ ಎನಿಸಿಕೊಂಡವರು ನಮ್ಮ ಭೀಮಣ್ಣ ಖಂಡ್ರೆಯವರು. ಸಮಾಜ ಸೇವೆ ಮತ್ತು ರಾಜಕೀಯದಲ್ಲಿ ಅವರ ಕೊಡುಗೆ ನಿಜಕ್ಕೂ ಅಪಾರವಾಗಿರುವಂತಹದ್ದು. ಶಾಸಕರಾಗಿ, ಸಚಿವರಾಗಿ ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದಂಥವರು. ವಿಶೇಷವಾಗಿ ಭೀಮಣ್ಣ ಖಂಡ್ರೆ ಅಂತಂದ್ರೆ ಅವರು ರೈತರ ಮಿತ್ರರಾಗಿರುವಂತವರು. ರೈತರು ಸದಾಕಾಲ ಅವರು ಸಂಕಷ್ಟದ ಸಂದರ್ಭದಲ್ಲಿ ಅವರಿಗೆ ವಕೀಲ ವೃತ್ತಿಯನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ರೈತರ ಪರವಾಗಿ ನಿಂತು ನ್ಯಾಯಾಲಯದಲ್ಲಿ ಅವರಿಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ಮಾಡಿದಂಥವರು. ರೈತರಿಗೆ ಬೆಳೆ ಹಾನಿಯಾದಾಗ ಅದಕ್ಕೆ ಹೋರಾಟವನ್ನ ಮಾಡಿ ಪರಿಹಾರವನ್ನ ಕೊಡಿಸುವುದರಲ್ಲಿ ಅವರು ಯಶಸ್ವಿಯನ್ನು ಕಂಡಂತವರು. 2 ವರ್ಷ ಸತತ ಬರ ಬಂದಾಗ ಬೀಜಾಂದೋಲನ ನಡೆಸಿ ಸರ್ಕಾರದ ವತಿಯಿಂದ ಉಚಿತ ಬೀಜ ವಿತರಿಸುವಂತೆ ಮಾಡಿದ್ದು ಒಂದು ಇತಿಹಾಸ ಅಂತ ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಭೀಮಣ್ಣ ಖಂಡ್ರೆ ಅಂದ್ರೆ ಅದು ನಿರ್ಭೀತ ರಾಜಕಾರಣಿ ಅಂತಕ್ಕಂಥದ್ದು. ವಿಧಾನಸಭೆಯಲ್ಲಿ ಆವನೂರು ವರದಿಯನ್ನ ವಿರೋಧಿಸಿ ಅದರ ಕರಡು ಪ್ರತಿಯನ್ನ ಹರಿದು ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಮೀಸಲಾತಿ ಕೊಡಬೇಕೆಂದು ಬಲವಾಗಿ ಪ್ರತಿಪಾದನೆ ಮಾಡಿದಂತಹ ಏಕೈಕ ರಾಜಕಾರಣಿ ಅಂತಂದ್ರೆ ಅದು ಭೀಮಣ್ಣ ಖಂಡ್ರೆ ಅಂತಕ್ಕಂಥವ್ರು. ಅವರ ಒಂದು ವಿಶೇಷವಾದಂತಹ ರಾಜಕೀಯ ಜೀವನದಲ್ಲಿ ನಾವು ಗಮನಿಸಬಹುದಾದಂತಹ ಒಂದು ಅಂಶ ಅಂದ್ರೆ ಅವತ್ತು ತಮ್ಮ ಜೀವನ ಉದ್ದಕ್ಕೂ ಅವರು ರಾಜಿ ಮಾಡಿಕೊಂಡು ಎಂದಿಗೂ ರಾಜಕೀಯ ಮಾಡಿಕೊಂಡಂತಹ ಸ್ವಭಾವವನ್ನು ಅವರು ಇಟ್ಕೊಂಡಿರಲಿಲ್ಲ ಅಂತಕ್ಕಂಥದ್ದು. ಅವರು 2 ಮಾತುಗಳನ್ನ ಸದಾಕಾಲ ತಮ್ಮ ಸಭೆಯಲ್ಲಿ ವಿಚಾರಣೆ ಮಾಡ್ತಕ್ಕಂಥದ್ದು. ಬಸವಣ್ಣನವರಂತೆ ಬದುಕಬೇಕು, ಸಂಕಷ್ಟ ಎದುರಾದಾಗ ಛತ್ರಪತಿ ಶಿವಾಜಿ ಮಹಾರಾಜರಂತೆ ಹೋರಾಟ ನಡೆಸಬೇಕೆಂದು ಸದಾಕಾಲ ಅವರು 2 ಮಾತುಗಳನ್ನು ಉಚ್ಚಾರಣೆ ಮಾಡತಕ್ಕಂಥದ್ದು. ಯಾವುದೇ ಜನಪರ ಹೋರಾಟವಿದ್ದರೂ ಸಹ ಸದಾಕಾಲ ಮುಂಚೂಣಿಯಲ್ಲಿದ್ದವರು ನಮ್ಮ ಭೀಮಣ್ಣ ಖಂಡ್ರೆ ಅಂತಕ್ಕಂಥವರು. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747.
MD ಸಂಗಮೇಶ್ ಚಿದ್ರಿ ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.